ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಏನಪ್ಪ ನನ್ನ ಹೆಂಡ್ತಿನ ಹೇಗಪ್ಪ ಕನ್ವಿನ್ಸ್ ಮಾಡೋದು ಅಂತ ರಾಜ್ ತಲೆ ಕೆಡ್ಸ್ಕೊಳ್ತಾ ಇರ್ತಾನೆ. ಈಗ ಯಾಕ್ರಿ ಅಷ್ಟೊಂದು ನನ್ನ ಹಿಂದೆ ಬೀಳ್ತಾ ಇದ್ದೀರಾ? ಅದು ಕಳಾವತಿ, ನಾನು ನಿನಗೆ ಆರ್ಡರ್ ಮಾಡ್ತಾ ಇದ್ದೀನಿ, ಬಾ ನಾನು ನೀನು ಹೊರ್ಗಡೆ ಹೋಟೆಲ್ಗೆ ಹೋಗೋಣ, ಹೋಗಿ ಊಟ ಏನಾದರೂ ಡಿನ್ನರ್ ಮಾಡ್ಕೊಬರೋಣ ಅಂತ ಹೇಳ್ತಾ ಇರ್ತಾರೆ. ಯಾಕೋ ಇದು ನನಗೆ ತುಂಬ ಆರ್ಡರ್ ಮಾಡ್ದಂಗೆ ಅನ್ನಿಸ್ತಿದೆ. ಯಾರೇ ಆದರೂ ಹೆಂಡ್ತಿ ಹತ್ರ ಸ್ಪಷ್ಟವಾಗಿ ಪ್ರೀತಿಯಿಂದ ಹೇಳಬೇಕು ಕಣ್ರಿ. ನೀವೇನ್ರಿ ದೊಡ್ಡದಾಗಿ ಆರ್ಡರ್ ಥರ ಹೇಳ್ತೀರಾ? ನನಗೆ ಯಾಕೋ ಈ ವಾಯ್ಸ್ ನನ್ಗೆ ಯಾಕೋ ನೀವು ಹೇಳಿದ್ದು ರೀತಿ ನನಗೆ ಸರಿ ಅನಿಸಿಲ್ಲ ರೀ ಅಂತ ಹೇಳಿ ಹೋಗ್ತಾಯಿದ್ರಿ. ಯಪ್ಪ ದೇವ್ರೆ, ಇನ್ನು ಇವಳನ್ನ ಹೇಗಪ್ಪ ಕನ್ವಿನ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ, ಕಳಾವತಿ, ಇವತ್ತು ನಾನು ನೀನು ಹೊರಗಡೆ ಹೋಟೆಲ್ ಡಿನ್ನರ್ಗೆ ಹೋಗೋಣ ಅಂತ ಕೇಳ್ತಾ ಇರ್ತಾನೆ ಪ್ರೀತಿಯಿಂದ. ಹೋ, ಹೀಗಿರ್ಬೇಕು ರೀ, ಈಗ ನೀವು ಕರೆಕ್ಟ್ ದಾರಿಗೆ ಬಂದಿದ್ದೀರಾ. ಆಯಿತು ಬಿಡಿ, ನೀವು ಯಾಕೆ ಇಷ್ಟೊಂದು ತೊಂದರೆ ತಗೊಳ್ತಿದ್ದೀರಾ? ನೀವು ಕರೆದಿದ್ದೀರಲ್ಲ, ಬಂದೇ ಬರ್ತೀನಿ, ಪರವಾಗಿಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇನ್ನು ಕಾವ್ಯ ರಾಜ್ಗೆ ಹೇಳ್ಬಿಟ್ಟು ಹೊರಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ, ಏನಪ್ಪ ಇವರು ಡಿನ್ನರ್ಗೆ ಹೋಗೋಣ ಅಂತಿದ್ದಾರೆ, ಇವ್ರನ್ನೆಲ್ಲ ಹೋಗಕ್ಕೆ ಬಿಡಬಾರ್ದು, ಏನಾದರೂ ಮಾಡಿ ತಡಿಬೇಕು ಅಂತ ನಾಗವೇಣಿ ಅಲ್ಲಿಂದ ಹೊರಟಿರ್ತಾಳೆ. ಹೇಗೋ ಈ ಹೆಂಡ್ತಿದೀರ್ನ ಕನ್ವಿನ್ಸ್ ಮಾಡೋದು ಏನೋ ಸುಲಭದ ಕೆಲಸ ಅಂದ್ಕೊಂಡ್ರೆ, ಈ ಕಳಾವತಿನ ನಾನು ಇಷ್ಟೊಂದು ಸತಾಯಿಸಿ ಸಲ್ಗೆಯಿಂದೆಲ್ಲ ಕೇಳಬೇಕಾ? ಈ ಸ್ಥಿತಿಗೆ ತಂದ್ಬಿಟ್ಟಿದ್ದಾಳ ಈ ಕಳಾವತಿ ಅಂತ ಅನ್ಕೊಳ್ತಾ ಇನ್ನ ಅವನು ಸಹ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ರಾಹುಲ್ ಆಫೀಸ್ಗೆ ಹೊರಡೋ ಟೈಮಲ್ಲಿ ಎಲ್ಲ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ನಾಗವೇಣಿ ಬಂದು, ಏನು ಮಾಡ್ತಿದ್ಯಾ ರಾಹುಲ್? ಯಾಕೆ ಮಾಮ್, ಏನಾಯ್ತು? ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಅದನ್ನ ಮಾಡಬೇಕು. ಯಾಕೆ, ಏನಾಯ್ತಮ್ಮ? ಏನಾಯ್ತು ಮಾಮ್ ಅಂತ ಹೇಳ್ತಾ ಇದ್ದಂಗೆ, ಅದು ಇವತ್ತು ರಾಜ್ ಮತ್ತೆ ಕಾವ್ಯ ಇಬ್ರು ಡಿನ್ನರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅವರಿಬ್ರು ಹೋಗ್ಬಾರ್ದು, ಹೋದ್ರೆ ಇನ್ನೇನು ಇಲ್ಲ, ಆ ಕಾವ್ಯ ಇನ್ನ ರಾಜ್ನ ಅವಳು ಕೊಂಗಿ ಕಟ್ಕೊಂಡ್ಬಿಟ್ಟು ಈ ಮನೆ ಆಸ್ತಿ ಅಂತಸ್ತೆಲ್ಲ ಅವಳ ಹತ್ರನೇ ಬರ್ಸ್ಕೊಂಡ್ಬಿಡ್ತಾಳೆ ಕಣೋ, ಹುಷಾರಾಗಿರ್ಬೇಕು. ಹೇಗಾದ್ರೂ ಮಾಡಿ ರಾಜ್ ನೀನು ಆಫೀಸಿಗೆ ಬರೋ ರೀತಿ ಮಾಡೋ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂತಾ ಇರ್ತಾಳೆ ಸ್ವಪ್ನ. ಏನ್ ನರರಾಕ್ಷಸರುಗಳಿದ್ದೀರಾ? ನನ್ನ ತಂಗಿ ಅವ್ರ ಗಂಡನ ಜೊತೆ ಡಿನ್ನರ್ಗೆ ಹೋಗ್ತೀನಿ ಅಂತ ಆಸೆ ಪಡ್ತಿದ್ರೆ ಅದಕ್ಕೆ ಕಲ್ಲೆಚ್ಚಾಕಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಮಾಡ್ತೀನಿ ತಡೀರಿ ನಿಮಗೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ, ಆಯ್ತು ಬಿಡು ಮಾಮ್, ನೀನು ಹೇಳ್ದಂಗೆ ಮಾಡ್ತೀನಿ, ಅವನೆಲ್ಲೂ ಹೋಗ್ದಿರ ಆಫೀಸ್ಗೆ ಬರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರ ಪ್ಲಾನ್ನ ಸಕ್ಸಸ್ ಮಾಡೋದಿಕ್ಕೆ ಅವರು ಸಹ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಸ್ವಪ್ನಂಗೆ ಆ ವಿಚಾರ ಗೊತ್ತಾಗಿ ರಾಹುಲ್ಗೆ ಹೇಗಾದ್ರೂ ಮಾಡಿ ಒಂದು ಗತಿ ಕಾಣಿಸ್ಬೇಕು ಅಂತ ಅವಳು ರೆಡಿ ಮಾಡಿರೋ ಆರೆಂಜ್ ಜ್ಯೂಸ್ಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ನ ಹಾಕ್ಬಿಟ್ಟಿರ್ತಾಳೆ. ಹೇಗೋಗ್ತೀಯ ನಾನು ನೋಡೇ ಬಿಡ್ತೀನಿ ರಾಹುಲ್. ಅದು ಪಾಪ ನನ್ನ ತಂಗಿ ಮತ್ತೆ ರಾಜ್ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ರೆ ನೀವು ಈ ರೀತಿ ನರ ಬುದ್ಧಿಗಳನ್ನೆಲ್ಲ, ರಾಕ್ಷಸರು ಬುದ್ಧಿಗಳನ್ನೆಲ್ಲ ಇದ್ರಲ್ಲಿ ತೋರಿಸ್ತಿದ್ದೀರಾ? ನಿಮಗೆ ಒಂದು ಗತಿ ಕಾಣಿಸ್ತೀನಿ, ನೋಡ್ಕೊಳ್ತಾ ಇರಿ ಅಂತ ಇನ್ನು ಆ ಜ್ಯೂಸ್ನ ಎತ್ಕೊಬಂದು ರಾಹುಲ್ ಅಂತ ಕೊಡ್ತಾ ಇದ್ರೆ, ಏನು ಇವಳೇ ನಿಂಗೆ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಹುಲ್. ಆಗ ನೋಡಿದ್ರೆ ಸ್ವಪ್ನ ಆ ಜ್ಯೂಸ್ ಬಾಟ್ಲನ್ನ ಎತ್ಕೊಂಡು ಕಾಲ್ನ ಹೊಸಕ್ತಾ ಇರ್ತಾಳೆ. ಯಾಕೆ, ಏನಾಯ್ತು? ಇಷ್ಟೊತ್ತು ಅದು ಇದು ಅಂತ ಎಲ್ಲ ಬೈದೆ, ಅಷ್ಟು ಬೇಗ ಏನು ಜ್ಯೂಸ್ ತಗೊಬಂದಿದ್ಯಾ? ಅದು ಕೋಪದಲ್ಲಿ ಬೈದೆ, ಆದರೆ ಏನು ಮಾಡೋಕ್ಕಾಗುತ್ತೆ? ನಿನ್ನೆಷ್ಟೇ ಆದರೂ ನನ್ನ ಗಂಡ ಅಲ್ವಾ, ಪ್ರೀತಿ ತೋರಿಸೋ ಜವಾಬ್ದಾರಿನೂ ನಂದೇ ಅಲ್ವಾ? ತಗೋ, ನಿನಗೋಸ್ಕರ ನಾನು ಪ್ರೀತಿಯಿಂದ ಜ್ಯೂಸ್ ತೊಗೊಂಡು ಬಂದಿದ್ದೀನಿ. ಏನು ಇಷ್ಟೊತ್ತೆಲ್ಲ ಬೈದ್ಬಿಟ್ಟು ಜ್ಯೂಸ್ ತೊಗೊಬಂದು ನೈಸ್ ಮಾಡ್ತಾ ಇದ್ಯಾ? ನನಗೇನು ಬೇಕಾಗಿಲ್ಲ, ನೀನೇ ಕುಡ್ಕೊ. ಅದ್ಯಾಕೆ ರಾಹುಲ್ ಹಂಗೆ ಹೇಳ್ತೀಯಾ ಅಂತ ಇನ್ನು ಸ್ವಪ್ನ ರಾಹುಲ್ಗೆ ಟೆಮೆಂಟ್ ಮಾಡ್ತಾ ಇರ್ತಾಳೆ. ನೀನು ನನ್ನ ಇಷ್ಟು ಟೆಮೆಂಟ್ ಮಾಡಿದ್ರೆ ಸರಿ ಹೋಗಲ್ಲ ಅನಿಸುತ್ತೆ ಸ್ವಪ್ನ, ನನಗೆ ಇಲ್ಲದೇ ಇರೋ ಆಸೆನೆಲ್ಲ ಹುಟ್ಟಿಸ್ಬೇಡ. ಈಗ ಏನಾಯ್ತು? ನಾನೇ ತಾನೇ ಕೊಡ್ತಿರೋದು, ಕುಡಿ ಅಂತ ಹೇಳಿ ಇನ್ನು ಸ್ವಪ್ನ ರಾಹುಲ್ ಕೈಗೆ ಜ್ಯೂಸ್ನ ಕೊಡ್ತಾ ಇರ್ತಾಳೆ. ಇನ್ನು ರಾಹುಲ್ ಸಹ ಹಿಂದೆ ಮುಂದೆ ನೋಡ್ದಿರಾ ಇನ್ನು ಅವನು ಸಹ ಜ್ಯೂಸ್ ಕುಡ್ದು ಅಲ್ಲಿಂದ ಹೊರಟಿರ್ತಾನೆ. ಆಗ ನಾನು ಅನ್ಕೊಂಡಿದ್ದ ಪ್ಲಾನ್ ಏನೋ ಸಕ್ಸಸ್ ಆಯಿತು, ಈಗ ಹೇಗೆ ಹೋಗ್ತೀಯೋ ನಾನು ನೋಡೇ ಬಿಡ್ತೀನಿ ರಾಹುಲ್ ಅಂತ ಅವಳು ಅನ್ಕೊಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಕಾವ್ಯ ಇನ್ನ ಮೆಟ್ಲಿ ಇಳಿತಾ ಬರ್ತಾ ಇದ್ದಂಗೆ ಇನ್ನು ರಾಹುಲ್, ರಾಜ್ ಎಲ್ಲಿಗೆ ಹೋಗ್ತಿದ್ಯಾ? ಒಂದು ನಿಮಿಷ ತಾಳು,
ಯಾಕೋ ಏನಾಯ್ತು? ಅದು ಇವತ್ತು ಇಂಪಾರ್ಟೆಂಟ್ ಆಫೀಸಲ್ಲಿ ಮೀಟಿಂಗ್ ಇದೆ, ನೀನ್ ಇರ್ಲೇಬೇಕಾಗಿರೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ನಮ್ಗೆ ಯಾರೂ ಹೇಳಿಲ್ವಲ್ಲ ರಾಹುಲ್ ಅಂತ ಕೇಳ್ತಾ ಇರ್ತಾಳೆ ಕಳಾವತಿನೂ ಸಹ. ಆಗ ಹೌದು ಕಳಾವತಿ, ನನ್ಗೂ ಇಂಪಾರ್ಟೆಂಟ್ ಆಗಿದ್ರೆ ಫೋನ್ ಮಾಡಾದ್ರೂ ತಿಳಿಸಿರೋರು, ಅಷ್ಟಕ್ಕಲ್ಲಿ ಅಪ್ಪ ಮತ್ತೆ ಚಿಕ್ಕಪ್ಪ ಇಬ್ರು ಇದಾರಲ್ವಾ ರಾಹುಲ್, ಯಾಕೆ ನೀನ್ ಇಷ್ಟೊಂದು ಗಾಬರಿ? ಹಾಗಲ್ಲ ರಾಜ್, ನೀನಿದ್ರೇನೆ ಸರಿ ಹೋಗುತ್ತೆ, ನೀನ್ ಅಲ್ಲಿದ್ದಿ ಏನು ಎತ್ತ ಅಂತ ನೋಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಸ್ವಪ್ನನ ನೋಡಿ ಅವಳು ಹೇಳಿದ ವಿಧಾನ ಗೊತ್ತಾಗಿ ಅವಳು ಸಹ ಕೋಪರೇಟ್ ಮಾಡ್ತಾ ಇರ್ತಾಳೆ. ಆಗ ಯಾಕೆ ರಾಹುಲ್ ಹೇಳ್ತಿದ್ದಾನಲ್ವಾ, ಏನ್ ನೀನ್ ಇಷ್ಟು ಎಲ್ಗೋ ಹೊರಟಿರೋ ಆಗಿದೆ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳ್ತಿದ್ದಾನೆ, ಹೋಗ್ಬೇಕಲ್ವಾ ಅಂತ ಕೇಳ್ತಾ ಇರ್ತಾಳೆ ನಾಗವೇಣಿನೂ ಸಹ. ಹಾಗೆಲ್ಲ ಏನಿಲ್ಲ ಅತ್ತೆ, ಅಲ್ಲಿ ಅಪ್ಪನೂ ಚಿಕ್ಕಪ್ಪ ಇದಾರಲ್ವಾ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ರೆ, ಹೋ ಇವಾಗ ಅಲ್ಲಿ ಕೊಂಪೆ ಮುಳುಗೋಗಂಥದ್ದು ಏನಿಲ್ಲ ಬಿಡಿ ಅಂತ ಕಾವ್ಯ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ರಾಹುಲ್, ಇಲ್ಲ ರಾಜ್ ನೀನ್ ಬರ್ಲೇಬೇಕು, ನಾನು ಹೇಳೋದನ್ನ ಅರ್ಥ ಮಾಡ್ಕೊ, ನೀನ್ ಬರ್ಲೇಬೇಕು ಅಂತ ಅವ್ನ ಹಠ ಹಿಡಿಯೋ ಅಷ್ಟೊತ್ತಿಗೆ ಅವನ ಹೊಟ್ಟೆ ಒಳಗೆಲ್ಲ ಗುಡುಗುಡು ಅಂತ ಸ್ಟಾರ್ಟ್ ಆಗ್ತಾ ಇರುತ್ತೆ ವಾಶ್ರೂಮ್ಗೆ ಹೋಗೋದಿಕ್ಕೆ. ಆಗ ನಂಗೆ ಗೊತ್ತಿಲ್ಲ ರಾಜ್, ನೀನ್ ಬರ್ಲೇಬೇಕು, ಒಂದೇ ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾ ಇದ್ದಂಗೆ, ಓ ರಾಹುಲ್ ನೀನ್ ಹೊಟ್ಟೆ ಒಳಗೆ ಗುಳುಗುಳು ಅಂತಿದ್ಯಾ, ವಾಶ್ರೂಮ್ ಕೂಗ್ತಿದ್ಯಾ, ಓಡು 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 ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನು ಸಹ. ಏನೇ ಮಾಡ್ದೆ ನನ್ನ ಮಗನ್ಗೆ ಅಂತ ನಾಗವೇಣಿ ಕೇಳ್ತಾ ಇದ್ರೆ ಅವ್ರು ಏನೂ ಮಾತಾಡ್ದಿರ, ರಾಜ್ ಕಾವ್ಯ ನೀವು ಹೊರಡಿ, ರಾಹುಲ್ ವಿಚಾರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಅಂತ ಹೇಳಿ ಸ್ವಪ್ನನು ಸಹ ಅವ್ರಿಬ್ಬರನ್ನ ಕಳಿಸ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ತಡಿಯಕ್ ಟ್ರೈ ಮಾಡಿದ್ರು, ಬಿಡಿಯತ್ತೆ ನಾನು ಬಂದ್ಮೇಲೆ ನೋಡ್ಕೋತೀನಿ ಅಂತ ಹೇಳಿ ರಾಜ್ ಸಹ ಹೊರಟಿರ್ತಾನೆ. ಆಗ ಯಾಕೆ ನನ್ ಮಗನ್ಗೇನೇ ಮಾಡ್ದೆ ಈ ರೀತಿ ವ್ಯವಸ್ಥೆ ಪಡ್ತಾ ಇದ್ದಾನೆ? ನಾನೇನು ಮಾಡಿಲ್ಲ ಅಪ್ಪ, ನೀವು ಮಾಡಿರೋ ಕಚಡ ಬುದ್ಧಿಗೆ ಏನ್ ಮಾಡ್ಬೇಕೋ ಅದನ್ನೇ ಮಾಡಿದೀನಿ. ನಾವೇನ್ ಮಾಡಿದೀವಿ? ಹೋ ಅಪರೂಪಕ್ಕೇನೋ ನನ್ನ ತಂಗಿ ಮತ್ತೆ ರಾಜ್ ಡಿನ್ನರ್ಗೆ ಹೋಗೋಣ ಅನ್ಕೊಂಡ್ರೆ ಅದಕ್ಕೆ ಕಲ್ಲ ಹಾಕ್ತೀರಾ ಹೋಗ್ಬಾರ್ದು ಅಂತ. ಅದಕ್ಕೆ ಈಗ ನಿಮ್ ಮಗನೇ ಹೋಗ್ದಿರಂಗ್ ಮಾಡಿದೀನಿ, ಗೊತ್ತಾಯ್ತಾ? ಜ್ಯೂಸ್ ಒಳಗೆ ಲೂಸ್ ಅವಾಗಿಂದ ರೂಮು ಮತ್ತೆ ಹಾಲು ಸುತ್ತಾಡ್ತಾ ಇದ್ದಾನೆ ನೋಡಿ, ಹುಷಾರಾಗಿರಿ, ಇಲ್ಲೋ ನನಗೆ ಹಿಂಗೆ ಕೋಪ ಬರಿಸ್ತಿದ್ರೆ ನಿಮ್ಗೆ ಅವಾಗ ಯಾವ್ದ್ರಲ್ಲಿ ವಿಷ ಕೊಟ್ಟು ನಿಮ್ನ ಸಾಯಿಸ್ತೀನೋ ಅಂತ ಗೊತ್ತಿಲ್ಲ ಅಂತ ಹೇಳಿ ಅವಳು ಸಹ ಅಲ್ಲಿಂದ ಹೊರಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಕವಿ ಅಪ್ಪು ಬಗ್ಗೆನೇ ಯೋಚನೆ ಮಾಡ್ತಾ ಮೌನವಾಗಿ ಕೂತಿರ್ತಾನೆ. ಇನ್ ಈ ಕಡೆ ಅಪ್ಪನು ಸಹ ಕಲ್ಯಾಣ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂಗೆ ಕವಿಯವರು ಕಾಲ್ ಮಾಡ್ತಾರೆ. ಅಪ್ಪು ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಪ್ಪು ಪ್ಲೀಸ್ ಅಂತ ಕೇಳ್ತಿದ್ರು. ಏನು ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಕವಿ, ಇಷ್ಟೆಲ್ಲ ಮಾತುಗಳನ್ನೆಲ್ಲ ಅನ್ನಿಸ್ಕೊಂಡು ನಾವು ಮತ್ತೆ ಈ ರೀತಿ ಒಂದಾಗೋದೆಲ್ಲ ಬೇಡ. ಎಂತಕ್ಕಂದ್ರೆ ಈಗ ನಮ್ಮಿಬ್ರ ಮೇಲೆ ಅಪರಾಧಗಳೆಲ್ಲ ಬಿದ್ದಿದೆ, ಈಗ ನಾವು ಅದನ್ನ ಮುಂದುವರಿಸ್ತಾ ಹೋದ್ರೆ ನಾವೇ ಮಾಡಿದೀವಿ ಅಂತ ಗೊತ್ತಾಗುತ್ತೆ, ಪರವಾಗಿಲ್ಲ ಸುಮ್ಮನೆ ಕಾಲ್ ಕಟ್ ಮಾಡು ಅಂತ ಹೇಳಿ ಅಪ್ಪು ಕಾಲ್ ಕಟ್ ಮಾಡ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪು ಮೇಲೆ ಒಂದು ಕವಿತೆನ ಹುಟ್ಟಿರುತ್ತೆ, ಆ ಕವಿತೆನ ಬರೀತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಇಬ್ರು ಸಹ ಹೋಟೆಲ್ಗೆ ಬಂದಿರ್ತಾರೆ. ಆಗ ನೋಡು ಈ ಹೋಟೆಲಲ್ಲಿ ಈ ಟೇಬಲ್ನ ನಾನೇ ರಿಸರ್ವ್ ಮಾಡಿಸಿರೋದು ಅಂತ ಹೇಳ್ತಾ ಇದ್ರೆ, ಹೋ ಯಾವ್ದ್ರಿಂದ ಮಾಡಿಸಿದ್ರಿ? ಹಲ್ಗೆಯಿಂದ ಮಾಡಿಸಿದಿರೋ, ಮಂಚದಿಂದ ಮಾಡಿಸಿದಿರೋ, ಇಲ್ಲ ಸ್ಟೀಲಾ ಗೋಲ್ಡಾ ಅಂತ ಕೇಳ್ತಿದ್ರೆ, ಜಾಸ್ತಿ ವೆಟ್ಕಾರ ಅನ್ನಿಸ್ತಿದೆ, ಮತ್ತೆ ಕೇಳ್ತಾ ಇದ್ದೀನಲ್ಲ ರೀ. ಹೋ ಮತ್ತೆ ಯಾವ್ದ್ರಿಂದ ಇರುತ್ತೋ ಅದ್ರಿಂದನೇ ತಾನೇ ಇರುತ್ತೆ, ಸಾಕು. ನಿನ್ಗೆ ಏನ್ರಿ ನಿಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಅಂತ ಕೇಳ್ತಿದ್ರೆ, ಇವತ್ತಿಂದ ಆರಂಭ ಕಳಾವತಿ, ಇನ್ನು ಹೋಗ್ತಾ ಹೋಗ್ತಾ ನಿನ್ಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದ್ದೇ ಇರುತ್ತೆ ಅಂತ ರಾಜ್ ಹೇಳ್ತಾ ಇರ್ತಾನೆ. ಈಗ ಆ ವಿಚಾರದಿಂದ ಕಾವ್ಯ ಮತ್ತೆ ರಾಜ್ ತುಂಬಾ ಖುಷಿಯಾಗಿದ್ದಾರೆ. ಈಗ ಅದ್ರಲ್ಲಿ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಪ್ರಯೋಗ ಮಾಡಿ ಹೇಗಾದ್ರೂ ಅವರಿಬ್ರು ಡಿನ್ನರ್ನ ಕ್ಯಾನ್ಸಲ್ ಮಾಡಿಸಿ ಸಡನ್ ಆಗಿ ಕರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಮತ್ತೆ ಅವರಿಬ್ರು ಮಧ್ಯೆ ಪ್ರೀತಿ ಅಂಕುರ ಹುಟ್ಟುತ್ತಾ ಅಥವಾ ಅವರಿಬ್ರು ಮಧ್ಯೆ ಗಂಡ ತರಾನ ಸೃಷ್ಟಿಸ್ತಾರ ಅನ್ನೋದನ್ನ ಮುಂದಿನವಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.